ಹಬ್ಬಕ್ಕೆ ತಂದಿರುವ ಬಾಳೆಹಣ್ಣಾಗಿರ್ಬೋದು, ದಾಳಿಂಬ್ರೆ ಹಣ್ಣು, ಆ್ಯಪಲ್ಲು ಅಥವಾ ಕುಂಕುಮಕ್ಕೆ ಹೋದಾಗ ಕೊಟ್ಟಿರುವ ಬಾಳೆಹಣ್ಣಾಗಿರ್ಬೋದು, ತುಂಬ ಇದ್ದರೆ ತಿನ್ನೋಕ್ಕಂತೂ ಆಗೋದಿಲ್ಲ. ಅದನ್ನು ಹೀಗೆ ನಾವು ರೆಡಿ ಮಾಡಿ ಒಂದು ರೆಸಿಪಿ ಮಾಡಿಕೊಟ್ರೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 3 ಥರದ ಹಣ್ಣನ್ನು ಬಳಸ್ತಾ ಇದ್ದೀನಿ. ನಿಮಗಿಷ್ಟವಾಗುವ ಹಣ್ಣನ್ನು ನೀವು ಬಳಸ್ಬೋದು. ದಾಳಿಂಬ್ರೆ ಹಣ್ಣು 2 ಬಳಸ್ತಾ ಇದ್ದೀನಿ. ಇದನ್ನು ಬೀಜವನ್ನು ಬಿಡಿಸ್ಕೊತಾ ಇದ್ದೀನಿ. ಎಲ್ಲವೂ ಒಟ್ಟಿಗೆ ಇದನ್ನು ಬಳಸೋದಾದರೆ ಈ ಒಂದು ರೆಸಿಪಿನ ಮಾಡಿಕೊಂಡ್ರೆ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಆರೋಗ್ಯಕರವಾದ ರೆಸಿಪಿ ಆಗುತ್ತೆ. ಈಗ ಅನಾನಸ್ ಹಣ್ಣನ್ನು ಕಟ್ ಮಾಡಿಕೊಂಡು ಒಂದು ಅರ್ಧ ಹೋಳಷ್ಟು ಅನಾನಸ್ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ದಿವಸ ಹಾಗೆ ಇಟ್ಬಿಟ್ರೆ ಈ ರೀತಿ ಮಾಗಿಬಿಡುತ್ತೆ ನೋಡಿ. ಕುಂಕುಮಕ್ಕೆ ಹೋದಾಗ ಎಷ್ಟೊಂದು ಬಾಳೆಹಣ್ಣು ಬಂದಿತ್ತು. ಜಾಸ್ತಿ ಹಣ್ಣಿದ್ರೆ ಬನ್ಸ್ ಮಾಡ್ಬೋದು. ಅದೂ ಬೇಡ ಅಂದರೆ ಎಲ್ಲ ಹಣ್ಣನ್ನು ಮಿಕ್ಸ್ ಮಾಡಿ ಈ ರೆಸಿಪಿನ ಮಾಡ್ಬೋದು. ನಾನಿಲ್ಲಿ 4 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಜಾಸ್ತಿ ಮಾಗಿರುವ ಬಾಳೆಹಣ್ಣನ್ನು ಕಟ್ ಮಾಡಿ ಚೆನ್ನಾಗಿರೋ ಹಣ್ಣನ್ನು ಮಾತ್ರ ತೊಗೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನಾವು ಶುರು ಮಾಡೋಣ. ಇಲ್ಲಿ ಒಂದು ಬೌಲಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಕಸ್ಟರ್ಡ್ ಪುಡಿಯನ್ನು ಹಾಕ್ತಾಯಿದ್ದೀನಿ. 2 ಚಮಚದಷ್ಟು ಕಸ್ಟರ್ಡ್ ಪುಡಿ ಆದರೆ ಸಾಕಾಗತ್ತೆ ನೋಡಿ. 2 ಚಮಚದಷ್ಟು ಕಸ್ಟರ್ಡ್ ಪುಡಿಯನ್ನು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ. ನಂತರ ಈಗ ಒಂದು ಅಗಲವಾದ ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನು ಹಾಕ್ತಾಯಿದ್ದೀನಿ. ಈ ಗ್ರೀನ್ ಹಾಲು ಸ್ವೀಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಇದನ್ನೀಗ ಸ್ಟವ್ ಉರಿಯನ್ನು ಅಂಟಿಸಿ ಮಂದ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಇದೇನು ಗಟ್ಟಿಯಾಗೋದು ಬೇಡ, ಒಂದು ರೌಂಡ್ ಚೆನ್ನಾಗಿ ಕುದ್ರೆ ಸಾಕಾಗತ್ತೆ. ಈಗ ನೋಡಿ, ಇದು ಮಂದ ಉರಿಯಲ್ಲೇ ಇದನ್ನು ಇಟ್ಟಿದ್ದೀನಿ. ಸಣ್ಣದಾಗಿ ಕುದೀತಾ ಇದೆ. ಇದು ಈ ರೀತಿ ಕುದೀತಾ ಇರಬೇಕು. ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ. ಈಗ ಇದಕ್ಕೀಗ ಏಲಕ್ಕಿ 2ರಿಂದ 3 ಏಲಕ್ಕಿನ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಸಣ್ಣ ಬೌಲಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಮತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಕಸ್ಟರ್ಡ್ ಕಲಸಿರುವ ಹಾಲನ್ನು ಹಾಕ್ತಾಯಿದ್ದೀನಿ. ನಾವು ಇದಕ್ಕೆ ಅರ್ಧ ಲೀಟ್ರ್ ಹಾಲಿಗೆ 2 ಚಮಚ ಕಸ್ಟರ್ಡ್ ಪುಡಿ ಹಾಕಬೇಕು. ಜಾಸ್ತಿ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ. ಈಗ ನೋಡಿ, ಹಾಲು ಹಾಕ್ತಾ ಈ ಒಂದು ಕಸ್ಟರ್ಡ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಗಂಟಾಗೋದಿಲ್ಲ. ಮೊದಲೇ ಈ ಕಸ್ಟರ್ಡ್ ಪುಡಿಯನ್ನು ಕಲಸಿ ಹಾಕಿರೋದ್ರಿಂದ ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ಈಗ ನೋಡಿ, ಮಂದ ಉರಿಯಲ್ಲೇ ಇದನ್ನು ಕೂಡ ಕುದಿಸ್ಕೋಬೇಕು. ಈಗ ಗಟ್ಟಿ ಆಗ್ತಾ ಇದೆ. ಇಷ್ಟು ಹದ ಬಂದರೆ ಸಾಕಾಗತ್ತೆ ನೋಡಿ. ಇವಾಗ ಕುದೀತಾ ಇದೆ. ಹೀಗೆ 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇವಾಗ ಇದು ರೆಡಿ ಇದೆ. ಸ್ಟವ್ ಉರಿಯನ್ನು ಆಫ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಂಪ್ಲೀಟಾಗಿ ಕೂಲ್ ಡೌನ್ ಮಾಡಬೇಕು. ಸ್ವಲ್ಪ ಫ್ಯಾನ್ ಗಾಳಿಗೆ ಇಟ್ಟು ಆರಿಸಿ ನಂತರ ಇದನ್ನು ಬಳಸಬೇಕು. ಈಗ ಒಂದು ಚಿಕ್ಕದೊಂದು ಕಡಾಯಿ ತೊಗೊಂಡು 1 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಇದಕ್ಕೆ ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ನಾನಿಲ್ಲಿ ಬಾದಾಮು, ದ್ರಾಕ್ಷಿ, ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ಕಸ್ಟರ್ಡ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ರೆಡಿ ಇದೆ. ಬಿಸಿ ಇರುವ ಕಸ್ಟರ್ಡ್ಗೆ ಇದನ್ನು ಸೇರಿಸ್ಕೊಂಬಿಡೋಣ. ಇದನ್ನು ಸೇರಿಸಿದ ಮೇಲೆ ಫ್ಯಾನ್ ಗಾಳಿಗಿಟ್ಟು ಇದನ್ನು ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡಿನೇ ನಾವು ಇದಕ್ಕೆ ಹಣ್ಣುಗಳನ್ನು ಸೇರಿಸ್ಕೋಬೇಕು. ಬಿಸಿ ಇರುವಾಗ ಹಾಕಿದರೆ ಹಣ್ಣು ಒಂಥರ ಮೆತ್ತಗಾಗ್ಬಿಡುತ್ತೆ. ಈಗ ನೋಡಿ, ಇದನ್ನು ಮಿಕ್ಸ್ ಮಾಡಿ ಹದವಾಗಿ ಬಂದಿದೆ. ಈಗ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುವೂ ಆಗಬಾರ್ದು. ಈ ರೀತಿ ಕರೆಕ್ಟಾಗಿ ಬಂದರೆ ತಣ್ಣಗಾದ್ಮೇಲೆ ಕೂಡ ಇದೇ ಹದದಲ್ಲಿರುತ್ತೆ. ನೋಡಿ, ಹಣ್ಣು ಕೂಡ ರೆಡಿ ಇದೆ. ಬಾಳೆಹಣ್ಣು, ಅನಾನಸ್ ಮತ್ತು ದಾಳಿಂಬ್ರೆ ಹಣ್ಣು. ನಿಮಗೆ ಇಷ್ಟ ಆದರೆ ಆ್ಯಪಲ್ ಕೂಡ ಹಾಕ್ಕೋಬೋದು ನೋಡಿ. ಇದೊಂದರಲ್ಲೇ ನಾನು ಜೋಡಿಸಿಟ್ಕೊಂಡಿದ್ದೀನಿ. ನಿಮಗೇನಾದರೂ ಈ ಚಾಪಿಂಗ್ ಬೋರ್ಡ್ದು ಲಿಂಕ್ ಏನಾದರೂ ಬೇಕಂದರೆ ಸ್ಟೀಲ್ದಿದು ತುಂಬ ಚೆನ್ನಾಗಿದೆ. ಇದೇ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ನೋಡಿ, ತಣ್ಣಗಾಗಿರುವ ಕಸ್ಟರ್ಡನ್ನು ಮತ್ತೊಂದು ಕಡಾಯಿಗೆ ಹಾಕ್ತಾಯಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಮಾತ್ರ ನಾವು ಫ್ರೂಟ್ಸನ್ನು ಹಾಕ್ಕೋಬೇಕು. ಈಗ ನೋಡಿ,
ಒಂದೊಂದಾಗಿ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ಮೊದಲಿಗೆ ದಾಳಿಂಬೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಎರಡನೇದಾಗಿ ಅನಾನಸ್ ಹಣ್ಣು. ನೆಕ್ಸ್ಟ್ ಬಾಳೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ರೌಂಡ್ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗಿಷ್ಟ ಆದರೆ ಆವಾಗೇ ತಿನ್ಬೋದು. ಇನ್ನು ತಣ್ಣಗೆ ನೀವು ತಿನ್ನಬೇಕು ಅಂದ್ಕೊಂಡ್ರೆ ಫ್ರಿಜ್ಜಲ್ಲಿಟ್ಟು ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿಟ್ಟು ಬೌಲಲ್ಲಿ ಹಾಕಿ ತಿನ್ಬೋದು. ಹೇಗೆ ತಿಂದರೂ ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಣ್ಣು ಕೂಡ ಖಾಲಿ ಆಗುತ್ತೆ. ಜಾಸ್ತಿ ಹಣ್ಣುಗಳಿತ್ತು ಅಂದರೆ ಅದು ಖಾಲಿ ಮಾಡೋದೇ ಕಷ್ಟ ಆಗುತ್ತೆ. ಈ ರೀತಿ ಕಸ್ಟರ್ಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಗಣೇಶನ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಣ್ಣುಗಳು ಜಾಸ್ತಿನೇ ಇರುತ್ತೆ. ಒಂದೇ ದಿವಸದಲ್ಲಿ ಹಣ್ಣು ಖಾಲಿ ಮಾಡಬೇಕು, ಹಾಳಾಗಬಾರ್ದು ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ನೀವು ಖಾಲಿ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ರುಚಿಕರವಾಗಿರುವ ಒಂದು ಕಸ್ಟರ್ಡನ್ನು ಈ ಮಿಕ್ಸ್ ಹಣ್ಣಲ್ಲಿ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.